ಬಿಪಿ ಅಥವಾ ರಕ್ತದೊತ್ತಡ ಅನ್ನೋದು ಒಂದ್ ರೀತಿಯಲ್ಲಿ ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಇಂದಿನ ದಿನಗಳಲ್ಲಿ ಬಿಪಿ, ಶುಗರ್ ಇವೆರಡೂ ಕಾಯಿಲೆಗಳು ಟ್ರೆಂಡ್ ಆಗ್ಬಿಟ್ಟಿವೆ. ಮಧ್ಯ ವಯಸ್ಸಿಗೆ ಬರೋ ಹೊತ್ತಿಗೆ ಇವೆರಡರಲ್ಲಿ ಒಂದಾದ್ರೂ ಕೂಡ ಹೆಚ್ಚಿನವರಿಗೆ ಬಂದೇ ಇರುತ್ತೆ. ಸಾಮಾನ್ಯವಾಗಿ ಮನುಷ್ಯನ್ಗೆ ರಕ್ತದೊತ್ತಡ ಯಾವಾಗ್ಲೂ ಕೂಡ ನಾರ್ಮಲ್ ಆಗಿರ್ಬೇಕು. ಅಂದ್ರೆ ಈ ಕಡೆ ಹೆಚ್ಚು ಆಗ್ಬಾರ್ದು, ಈ ಕಡೆ ಕಡಿಮೆನೂ ಆಗ್ಬಾರ್ದು ಅಂತ ವೈದ್ಯರೇ ಹೇಳ್ತಾರೆ. ಯಾಕಂದ್ರೆ ಬಿಪಿಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದರ ನೇರ ಪರಿಣಾಮ ನಮ್ಮ ಹೃದಯದ ಮೇಲೆ ಬೀರುತ್ತೆ. ಇನ್ನು ಈಗಾಗಲೇ ಈ ಕಾಯಿಲೆಯಿಂದ ಬಳಲ್ತಾ ಇರುವವರು ಮೊದಲಿಗೆ ನೆನಪಲ್ಲಿ ಇಟ್ಕೋಬೇಕಾಗಿರುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ದಿನಕ್ಕೆ 2 ಸಲ ಬಿಪಿ ಚೆಕ್ ಮಾಡಬೇಕು. ನಮ್ಮಲ್ಲಿ ಬಹುತೇಕ ಜನರು ಮನೆಯಲ್ಲೇ ಬಿಪಿ ಪರೀಕ್ಷೆನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಇದರಿಂದ ಬಿಪಿ ರೀಡಿಂಗ್ ವ್ಯತ್ಯಾಸ ಕೂಡ ಆಗುತ್ತೆ. ಅದರಲ್ಲೂ ತಪ್ಪಾದ ಸಮಯದಲ್ಲಿ ಬಿಪಿ ಚೆಕ್ ಮಾಡೋದ್ರಿಂದ ತಪ್ಪು ರೀಡಿಂಗ್ಗಳು ಕೂಡ ಸಿಗುತ್ತೆ. ಇದರಿಂದಾಗಿ ಅದನ್ನ ನಿರ್ವಹಿಸುವಲ್ಲಿ ಸಮಸ್ಯೆಗಳಿರಬಹುದು. ಹಾಗಿದ್ರೆ ಬಿಪಿ ಟೆಸ್ಟ್ ಮಾಡೋಕೆ ಸರಿಯಾದ ಸಮಯ ಯಾವುದು ಅಂತ ನೋಡೋದಾದ್ರೆ, ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ. ಈ ಸಮಯದಲ್ಲಿ ಬಿಪಿ ರೀಡಿಂಗ್ ನಿಮ್ಮ ಮೂಲ ರಕ್ತದೊತ್ತಡವನ್ನ ತೋರಿಸುತ್ತೆ. ನಿಮ್ಗೆ ಗೊತ್ತಿರ್ಲಿ, ಬಿಪಿ ಚೆಕ್ ಮಾಡೋಕು ಅರ್ಧ ಗಂಟೆ ಮುಂಚೆ ಯಾವುದೇ ಆಹಾರ ಪದಾರ್ಥಗಳನ್ನ ಸೇವಿಸಬಾರ್ದು. ಅಷ್ಟೇ ಅಲ್ಲದೆ ವ್ಯಾಯಾಮ ಅಥವಾ ಸ್ನಾನ ಮಾಡಿದ ತಕ್ಷಣ ಕೂಡ ಬಿಪಿಯನ್ನ ಟೆಸ್ಟ್ ಮಾಡಬಾರ್ದು. ಸಂಜೆ ಸಮಯದಲ್ಲಿ ದಿನದ ಚಟುವಟಿಕೆಗಳ ನಂತರ ನಿಮ್ಮ ಬಿಪಿಯನ್ನ ನೀವು ಪರೀಕ್ಷಿಸಬೇಕಾಗತ್ತೆ. ಆಗ ಕೂಡ ಅದು ಸರಿಯಾದ ಒಂದು ನಿಮ್ಮ ಬಿಪಿ ಏನಿರುತ್ತೆ ಅದನ್ನ ನಾರ್ಮಲ್ ಆಗಿ ತೋರಿಸುತ್ತೆ. ಇನ್ನು ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಧನ್ಯವಾದಗಳು.